ಯೇಸು ಕ್ರಿಸ್ತನ ಧನ್ಯವುಳ್ಳ ನಾಮದಲ್ಲಿ ನಿಮಗೆ ನಮ್ಮ ವಂದನೆ ತಿಳಿಸ್ತೇವೆ. ದೇವರನಿಗೆ ಕೊಡತಕ್ಕಂತ ಆಶಯಗಳನ್ನ ಕನ್ನಡದಲ್ಲಿ ಅದನ್ನ ಭಾಷಾಂತರಿಸಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ನಾವು ದೇವರನ್ನು ಸ್ತೋತ್ರ ಮಾಡುತ್ತೇನೆ. ದೇವರ ವಾಕ್ಯದ ಪ್ರಕಟಣೆಯಾಗಿದೆ, ನಮ್ಮನ್ನ ಆತ್ಮಿಕ ಜೊತೆಯಲ್ಲಿ ಮುಂದೆ ನಡೆಸುವ ದೇವರು ಯಾವುದೇ ಕಾರ್ಯಗಳನ್ನ ಮಾಡುವುದಕ್ಕಿಂತ ಮುಂಚೆ ದೇವರು ತನ್ನ ವಾಕ್ಯವನ್ನು ಕಳಿಸ್ತಾನೆ. ನಾನು ನಂಬುತ್ತೇನೆ ದೇವರು ಕೊಟ್ಟತಕ್ಕಂಥ ಈ ವಾಕ್ಯದ ಪ್ರಕಟಣೆ ಅದು ಒಂದು ಆತ್ಮಿಕ ಉನ್ನತಿಗೆ ಅದು ಕಾರಣವಾಗುತ್ತದೆ ಎಂಬುದಾಗಿ. ಇವತ್ತು ನಾವು ಚಿಂತಿಸಲಿಕ್ಕೆ ಹೋಗತಕ್ಕಂಥದ್ದು ಪ್ರಕಟಣೆ ಪುಸ್ತಕ 3ನೇ 20ನೇ ವಾಕ್ಯದಿಂದ. ಅಲ್ಲಿ ಹೀಗೆ ಓದುತ್ತೇವೆ, ಇಗೋ ನಾನು ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನ ನನ್ನ ಸಂಗಡ ಊಟ ಮಾಡುವೆನು. ಇದು ಲವೋದಿಕೀಯ ಸಭೆಯೊಂದಿಗೆ ಇರತಕ್ಕಂಥ ದೇವರ ಆಲೋಚನೆ ಆಗಿದೆ. ಆದ್ರೆ ಲವೋದಿಕೀಯ ಸಭೆಯೊಂದಿಗೆ ಮಾತ್ರ ಇರತಕ್ಕಂಥ ಆಲೋಚನೆ ಅಲ್ಲ. ಆ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಿಂದ ಹಿಡಿದು 7ನೇ ಅಧ್ಯಾಯದಲ್ಲಿ ಇರತಕ್ಕಂಥ 7 ಸಭೆಗಳಿರ್ತಕ್ಕಂಥ ದೇವರ ಆಲೋಚನೆಗಳು ಸಭಾ ಕಾಲಘಟ್ಟಗಳಿರ್ತಕ್ಕಂಥ 7 ಸಂದರ್ಭಗಳನ್ನ ಸೂಚಿಸ್ತಾ ಇದೆ. ನಾವು ಚಿಂತಿಸುವಾಗ ಲವೋದಿಕೀಯ ಸಭೆ ಅದೇ ಅವಸ್ಥೆಯಲ್ಲಿ ಇವತ್ತಿನ ಸಭೆಗಳು ದಾಟಿ ಹೋಗುತ್ತಾ ಇದೆ. ಇಲ್ಲಿ ಕರ್ತನು ಹೇಳುವಂತದ್ದು ಇಗೋ ಬಾಗಿಲು ನಿಂತು ತಟ್ಟುತ್ತಾ ಇದೆ ಎಂಬುದಾಗಿ. ಇಲ್ಲಿ ಹೇಳತಕ್ಕಂತ ಆಹಾರ ಸೇವನೆ ಕುರಿತಾಗಿ ಗಮನಿಸುವಾಗ ಆಹಾರ ಸೇವನೆ ಏನನ್ನು ಸೂಚಿಸ್ತಾ ಇದೆ? ಯಾಕೆ ದೇವರು ಬಾಗಿಲಿನಲ್ಲಿ ತಟ್ಟುತ್ತಾ ಇದ್ದಾನೆ? ಈ ರಾತ್ರಿಯ ಭೋಜನದ ಕುರಿತಾಗಿರ್ತಕ್ಕಂಥ ವಾಕ್ಯದ ಪ್ರಕಟಣೆ ಕುರಿತಾಗಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬೆಳಗಿನ ಸಮಯ ನಾನು ಇಷ್ಟಪಡುತ್ತೇನೆ. ಇಲ್ಲಿ ಕರ್ತನು ಹೇಳ್ತಾನೆ, ಇಗೋ ನಾನು ಬಾಗಿಲು ನಿಂತು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ. ಯಾತಕ್ಕಾಗಿ ದೇವರ ಸಾನ್ನಿಧ್ಯ ಸಹಾಯವು ದೇವರ ಬಾಗಿಲಿಗೆ ಹೋಯಿತು? 1ನೇ ಅಧ್ಯಾಯ ನೋಡುವಾಗ 7 ಸಭೆಗಳ ಮಧ್ಯದಲ್ಲಿರ್ತಕ್ಕಂಥ ಕರ್ತನನ್ನ ನಾವು ಯೋಹಾನನ ವೀಕ್ಷಿಸ್ತಾ ಇದ್ದಾನೆ. ಆದ್ರೆ 3ನೇ ಅಧ್ಯಾಯ 20ನೇ ವಾಕ್ಯಕ್ಕೆ ಬರುವಾಗ ದೇವರ ಸಾನ್ನಿಧ್ಯ ಬಾಗಿಲಿಗೆ ದಾಟಿ ಹೋಯ್ತು. ಯಾಕೆ ದೇವರ ಸಾನ್ನಿಧ್ಯ ಹಾಗೆ ದೂರ ಹೋಯಿತು? ಕರ್ತನು ತನ್ನ ಶಿಷ್ಯರಿಗೆ ಹೇಳಿದ ಒಂದು ಮಾತಿದೆ, 2-3 ನನ್ನ ಹೆಸರಲ್ಲಿ ಎಲ್ಲಿ ಕೂಡಿ ಬರುತ್ತಾರೆ ಅವರ ಮಧ್ಯದಲ್ಲಿ ನಾನಿದ್ದೇನೆ. ನಮ್ಮ ಮಧ್ಯದಲ್ಲಿ ವಾಸ ಮಾಡ್ಲಿಕ್ಕೆ ಕರ್ತನ ಇಷ್ಟಪಡುತ್ತಾನೆ. ಆದ್ರೆ ಪ್ರಕಟಣೆ ಪುಸ್ತಕ 3ನೇ 20ನೇ ವಾಕ್ಯ ಹೇಳ್ತಾನೆ, ದೇವರು ಬಾಗಿಲಿಗೆ ಹೋದನು. ಯಾಕೆ ದೇವರ ಸಾನ್ನಿಧ್ಯ ಬಾಗಿಲ ತನಕ ದಾಟಿ ಹೋಯ್ತು? ದೇವರ ಜನರ ಅನುಸರಣೆಗಟ್ಟ ಜೀವಿತದಿಂದಲೇ ಅದು ಹಾಗೆ ಸಂಭವಿಸಿತು. ಅನೇಕ ಸಾರಿ ದೇವರ ಸಾನ್ನಿಧ್ಯ ದೇವರ ಸಭೆಯನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ದೇವ ಜನರು ದೇವರ ಮಾತುಗಳಿಗೆ ಅನುಸರಣೆಗಟ್ಟ ಜೀವಿತ ನಡೆಸಿದ್ರಿಂದಲೇ. ಅನುಸರಣೆಗಟ್ಟ ಜೀವಿತದೊಂದಿಗೆ ನಡೆಯಲಿಕ್ಕೆ ದೇವರು ಅದಕ್ಕೆ ಸಮ್ಮತಿ ಕೊಡುತ್ತಾ ಇಲ್ಲ. ವಿಮೋಚನೆ ಕಾಂಡ ಪುಸ್ತಕ 33ನೇ ಅಧ್ಯಾಯ 7ನೇ ವಾಕ್ಯ ಓದುವಾಗ, ಯೆಹೋವನ ಮಂಜೂಷವನ್ನ ತೆಗೆದುಕೊಂಡು ಪಾಳೆಯದ ಆಚೆ ದೂರ ತೆಗೆದುಕೊಂಡು ಹೋದನ್ನು ನೋಡುತ್ತೇವೆ. ಅಲ್ಲಿ ದೇವಜನರ ಅನುಸರಣೆಗಟ್ಟ ಜೀವಿತವನ್ನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅನುಸರಣೆಗಟ್ಟ ಜೀವಿತವನ್ನು ಮಾಡಿದಾಗ ಡೇರೆಗಳು ಪಾಳೆಯದ ಆಚೆಗೆ ಹೋಯ್ತವ ನೋಡುತ್ತೇವೆ. ಆ ಏಲಿಯನ ಸೇವೆಯು ಮುಂದುವರೆದು ಬಂದಾಗ ಜನರ ಅನುಸರಣೆಗಟ್ಟ ಜೀವಿತ ಅದು ಹೆಚ್ಚಾಗುತ್ತಾ ಬಂತು. ಅಹಾಬನು ಇಸ್ರಾಯೇಲ್ ಜನ ಆಳುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಸ್ರಾಯೇಲರ ಅನುಸರಣೆಗಟ್ಟ ಜೀವಿತ ಹೆಚ್ಚಾಯಿತು. ಅಹಾಬನು ಮದುವೆ ಮಾಡಿಕೊಂಡು ಬಂದಿರತಕ್ಕಂಥ ಈಸಬೇಲ್ ಎಂಬ ಸ್ತ್ರೀಯಿಂದಲೇ ಈ ಅನುಸರಣೆಗಟ್ಟ ಜೀವಿತ ಅಲ್ಲಿ ಹೆಚ್ಚಾಗಲಿಕ್ಕೆ ಕಾರಣವಾಯಿತು. ಅಹಾಬನು ಇಸಬೇಲ್ನ ಕರೆದುಕೊಂಡು ಬಂದಾಗ ಆಕೆಯು ಬಾಳನ ಒಂದು ಮೂರ್ತಿಯನ್ನು ಕೂಡ ತಂದಿದ್ದಳು. ಒಬ್ಬನ ಅವಿಧೇಯತೆಯಿಂದ ಅನುಸರಣೆಗಟ್ಟ ಜೀವಿತದ ವಿಗ್ರಹಗಳು ಎಲ್ಲರಲ್ಲಿಯೂ ವ್ಯಾಪರಿಸಲಿಕ್ಕೆ ಆಯ್ತು. ಆ ಸಮಯದಲ್ಲಿಯೂ ದೇವರ ಸಾನ್ನಿಧ್ಯ ತನ್ನ ಜನರನ್ನು ಬಿಟ್ಟು ಹೋಯ್ತು. ತೊಡಮಡಿಕೆ ಬರುವಾಗ ನಾವು ನೋಡುತ್ತೇವೆ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ಓದುವಾಗ ಅಲ್ಲಿ ಸಾರ್ದಿಸಲಿರ್ತಕ್ಕಂಥ ದೇವರ ಸಭೆಗಿರೋ ಆಲೋಚನೆ ಹೇಳುತ್ತಾ ಇದ್ದಾನೆ, ನಿನಗೆ ಜೀವ ಇರತಕ್ಕಂಥವನೆಂಬುದಾಗಿ ಹೆಸರಿದ್ರು ಕೂಡ ನೀನು ಸತ್ತವನಾಗಿದ್ದಿ. ಜನರ ಅನುಸರಣೆಗಟ್ಟ ಜೀವಿತವನ್ನು ತೋರಿಸ್ತಾ ಇದೆ. 3ನೇ ಅಧ್ಯಾಯ 15ನೇ ವಾಕ್ಯ ಓದುವಾಗ ಲವೋದಿಕೀಯ ಸಭೆಯೊಂದಿಗೆ ಹೇಳತಕ್ಕಂಥ ಆಲೋಚನೆ ಹೇಳ್ತಾ ಇದ್ದಾನೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ದೇವಜನರ ಅನುಸರಣೆಗಟ್ಟ ಜೀವಿತ ನೋಡುತ್ತಾ ಇದ್ದೇವೆ. ಆದ್ರೆ ನಾವು ಗಮನಿಸಬೇಕಾದ ಒಂದು ವಿಷಯ ಇದೆ, ಯಾವ ಸಂದರ್ಭದಲ್ಲಿ ಅನುಸರಣೆಗಟ್ಟ ಜೀವಿತವು ಹೆಚ್ಚಾಗುತ್ತಾ ಬಂತು, ದೇವರು ಒಂದು ಗುಂಪನ್ನ ತನಗೋಸ್ಕರವಾಗಿ ಬೇರ್ಪಡಿಸಿದ್ದಾನೆ. ವಿಮೋಚನೆ ಕಾಂಡ ಪುಸ್ತಕದಲ್ಲಿ ಯೆಹೋಶುವ ಮತ್ತು ಕಾಲೇಬನ್ನ ನಾವು ನೋಡುತ್ತೇವೆ. ಆ ಏಲಿಯನ ಸೇವಾ ಕಾಲಘಟ್ಟಗಳಲ್ಲಿ ಏಲಿನಿಗೂ ಕೂಡ ತಿಳಿದಿರತಕ್ಕಂಥ 7,000 ಮಂದಿಯ ಕುರಿತಾಗಿ ಹೇಳ್ತಾನೆ. ಸಾರ್ದಿಸಿನ ಸಭೆಯ ದೂತನಿಗೆ ಕರ್ತನ ಹೇಳುವಾಗ, ಆದರೂ ನಿನ್ನ ವಸ್ತ್ರ ಮಲಿನ ಮಾಡಿಕೊಳ್ಳದೆ ಇರತಕ್ಕಂಥ ಕೆಲವು ಜನರು ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಲವೋದಿಕೀಯ ಸಭೆಯಲ್ಲೂ ಕೂಡ ಒಂದು ಗುಂಪು ಇರುತ್ತದಲ್ಲ, ಒಂದು ಬೇರ್ಪಟ್ಟಂತ ಗುಂಪು ಲವೋದಿಕೀಯ ಸಭೆಯಲ್ಲೂ ಕೂಡ ಇದೆ. ಈ ಲವೋದಿಕೀಯ ಸಭೆಗೆ ಹೇಳಿರ್ತಕ್ಕಂಥ ಆಲೋಚನೆ ನಾವು ನೋಡುತ್ತೇವೆ. 19ನೇ ವಾಕ್ಯ ಹೇಳ್ತದೆ, ನಾನು ಪ್ರೀತಿಸುವನ್ನ ದಂಡಿಸ್ತೇನೆ ಮತ್ತು ಗದರಿಸ್ತೇನೆ. ಲವೋದಿಕೀಯ ಸಭೆಯಲ್ಲಿರ್ತಕ್ಕಂಥ ಹೆಚ್ಚಿನ ಪಕ್ಷ ದೇವರನ್ನ ತಳ್ಳಿಬಿಟ್ರು. ಆದ್ರೂ ಕರ್ತನಿಗೆ ಪ್ರಿಯವುಳ್ಳತಕ್ಕಂಥ ಒಂದು ಗುಂಪಲ್ಲಿತ್ತು. ಲವೋದಿಕೀಯ ಸಭೆಯಲ್ಲಿ ಇರ್ತಕ್ಕಂಥ ಉಳಿದಿರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಹೇಳಿದ ರೀತಿಯಲ್ಲಿ ದೇವರ ಮಕ್ಕಳೇ, ಈ ದಿನಗಳಲ್ಲೂ ಕರ್ತನಿಗಾಗಿ ಒಂದು ಬೇರ್ಪಡಿಸಲ್ಪಟ್ಟ ಗುಂಪಿದೆ. ದೇವರ ಜನರು ಎಷ್ಟು ಆತ್ಮಿಕವಾಗಿ ಬಿದ್ದು ಹೋದ್ರು, ದೇವರು ತನ್ನ ಮಹಿಮೆಯನ್ನು ಪ್ರಕಟಪಡಿಸಲಿಕ್ಕೆ ಒಂದು ಗುಂಪನ್ನಿಟ್ಟಿದ್ದಾನೆ. ಇನ್ನು ನಮಗೆ ರಾತ್ರಿ ಭೋಜನ ಏನೆಂಬ ನೋಡೋಣ. ರಾತ್ರಿ ಭೋಜನ ಏನೆಂಬುದನ್ನು ಚಿಂತಿಸುವುದಾದರೆ ಅದರ 17ನೇ ವಾಕ್ಯ ಓದುವುದುಂಟು. 5 ರೀತಿಯಲ್ಲಿರ್ತಕ್ಕಂಥ ಪ್ರತ್ಯೇಕತೆಗಳು ಲವೋದಿಕೀಯ ಸಭೆಯಲ್ಲಿ ನೋಡುತ್ತೇವೆ. ಅಲ್ಲಿ ದೌರ್ಭಾಗ್ಯ ಇದೆ, ದುರವಸ್ಥೆಯಲ್ಲಿರುವವರು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು.
ಈ ವಾಕ್ಯಗಳನ್ನು ಓದಿದಾಗ ನನ್ನ ಮನಸ್ಸಿಗೆ ಚಿಂತೆ ಓಡಿ ಬಂತು, ಲವೋದಿಕೀಯ ಸಭೆಯಲ್ಲಿ ಇರತಕ್ಕಂಥ ಎಲ್ಲರೂ ಕುರುಡರಾಗಿದ್ರ? ಅಲ್ಲ. ಯಾಕೆ ಕರ್ತನು ಕುರುಡಾವಸ್ಥೆಯನ್ನು ಹೇಳ್ತಾ ಇದ್ದಾನೆ? ವಾಕ್ಯವನ್ನು ವಿವೇಚಿಸತಕ್ಕಂಥದ್ದು ಬದಲಾಗದಿರುವ ದೇವರ ವಾಕ್ಯದಲ್ಲೇ ಆಗಿರಬೇಕು. ವಾಕ್ಯದಿಂದ ವಾಕ್ಯವನ್ನು ನಾವು ವಿವರಿಸುವಾಗ ಹೇಳಲ್ಪಟ್ಟ ಕುರುಡಾವಸ್ಥೆ ಕ್ರಿಸ್ತೇಸಲ್ಲಿರ್ತಕ್ಕಂಥ ಪ್ರಕಟಣೆಯಲ್ಲದೆ ಇರತಕ್ಕಂಥ ಅವಸ್ಥೆ ತೋರಿಸ್ತಾ ಇದೆ. ವ್ಯಕ್ತಿಗಳಿಗೂ, ಸಭೆಗಳಿಗೂ, ಕುಟುಂಬಗಳಿಗೂ ಯೇಸು ಕ್ರಿಸ್ತದಿಂದ ಇರತಕ್ಕಂಥ ಪ್ರಕಟಣೆ ನಷ್ಟವಾಗುವಂತ ಅವಸ್ಥೆ. ಹಾಗಾದ್ರೆ ಇಲ್ಲಿ ಹೇಳ್ತಕ್ಕಂಥ ಬಟ್ಟೆ ಇಲ್ಲದಿರುವುದನ್ನು ಏನ್ ಸೂಚಿಸ್ತಾ ಇದೆ? ಲವೋದಿಕೀಯ ಸಭೆಯಲ್ಲಿ ಎಲ್ಲರೂ ಕೂಡ ನಗ್ನ ವಸ್ತ್ರವಾಗಿದ್ರ? ಅಲ್ಲ. ವಾಕ್ಯವನ್ನು ವಾಕ್ಯದಿಂದ ನಾವು ವಿವರಿಸುವಾಗ ಅವರ ನೀತಿ ಕ್ರಿಯೆಗಳು ನಷ್ಟವಾಗಿ ಹೋಯ್ತು. ಅದೇ ಅಲ್ಲಿ ಕರ್ತನು ಹೇಳತಕ್ಕಂಥ ಬಟ್ಟೆ ಇಲ್ಲದೆ ಇರತಕ್ಕಂಥದ್ದು. ದೇವರ ಸಭೆಯ ಒಳ್ಳೆ ಕೆಲಸಗಳು ನಷ್ಟವಾಗಿ ಹೋಗ್ತಾ ಇದೆ. ದೇವಜನ, ಇದು ಲವೋದಿಕೀಯ ಸಭೆಗೆ ಮಾತ್ರ ಇರ್ತಕ್ಕಂಥ ಆಲೋಚನೆ ಅಲ್ಲ. ನಮ್ಮ ಪಾರಂಪರ್ಯವಾಗಿರ್ತಕ್ಕಂಥ ಕಥೆಗಳು ಅಥವಾ ನಮ್ಮ ಬಂದಿರತಕ್ಕಂಥ ಸಮಯಗಳು ಗಮನಿಸಿ ನೋಡಿದ್ರೆ ನಮಗೂ ಕೂಡ ಈ ಅವಸ್ಥೆಯಲ್ಲಿ ನಾವು ಬಿದ್ದಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಕ್ಕಂಥ 7 ಸಭೆಗಳು ಸಭಾ ಕೂಟಗಳಲ್ಲಿ ಇರ್ತಕ್ಕಂಥ 7 ಸನ್ನಿವೇಶಗಳನ್ನ ತೋರಿಸ್ತಾ ಇದೆ. ಇವತ್ತಿನ ಸಭೆಯ ಅವಸ್ಥೆ ಲವೋದಿಕೀಯ ಸಭೆ ಅದೇ ಅವಸ್ಥೆಯಲ್ಲಿ ದಾಟಿ ಹೋಗುತ್ತಾ ಇದೆ. ಅದನ್ನು ಇಷ್ಟಪಡತಕ್ಕಂಥ ಆತ್ಮಿಕ ಆ ಒಂದು ತೇಜಸ್ಸು ದೇವರ ಸಭೆ ನಷ್ಟಪಟ್ಟು ಹೋಗ್ತಾ ಇದೆ. ಆ ದೇವರ ಸಭೆ ಆತ್ಮಿಕವಾಗಿ ಬಿದ್ದು ಲೌಕಿಕವಾಗಿ ಸಂಪನ್ನರಾಗುತ್ತಾ ಇದ್ದಾರೆ ಎಂಬುದಾಗಿ ಹೇಳಿದ ರೀತಿಯಲ್ಲಿ ಇವತ್ತಿನ ದೇವರ ಸಭೆಗಳು ಕೂಡ ಹಾಗೆ ಆಗುತ್ತಾ ಇದೆ. ನಾವು ಲೋಕದ ಆ ಸಂದರ್ಭಗಳಿಂದೆಲ್ಲ ಆತ್ಮಿಕ ಸಭೆಯನ್ನ ಅಳತೆ ಮಾಡಬೇಕಾದದ್ದು. ನಾವೆಲ್ಲವನ್ನು ಆತ್ಮಿಕವಾಗಿ ವಿವೇಚನೆ ಮಾಡಬೇಕು. ಇಲ್ಲಿ ಹೇಳಿರ್ತಕ್ಕಂಥ ಒಳ್ಳೆಯದನ್ನು ಮತ್ತು ಕುರುಡುತನವನ್ನು ಆತ್ಮಿಕವಾಗಿ ವಿವೇಚಿಸುವ ರೀತಿಯಲ್ಲಿ ಇಲ್ಲಿ ಹೇಳತಕ್ಕಂಥ ರಾತ್ರಿಯ ಭೋಜನವನ್ನು ಆತ್ಮಿಕವಾಗಿ ವಿವೇಚಿಸಬೇಕು. ಈ ರಾತ್ರಿ ಭೋಜನ ಒಂದು ಆತ್ಮಿಕ ಸಮೃದ್ಧಿಯನ್ನು ಸೂಚಿಸ್ತಾ ಇದೆ. ನಾನು ನಂಬುತ್ತೇನೆ ಒಂದು ಆತ್ಮಿಕ ಉನ್ನತಿ ಈ ತಲೆಮಾರುಗಳು ಉಂಟಾಗುತ್ತೆ ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಹುಟ್ಟಿದ್ದು ಯಹೂದ್ಯರ ಮಧ್ಯದಲ್ಲಿ. ಯಹೂದ್ಯರ ಆಹಾರ ಕ್ರಮಗಳಲ್ಲಿ ಸಾಯಂಕಾಲದ ಆಹಾರ ಅನ್ನತಕ್ಕಂಥ ಬಹಳ ವಿಶೇಷವಾಗಿರುವಂಥದ್ದು. ಆ ಯಹೂದ್ಯರ ಮಧ್ಯದಲ್ಲಿ ಹುಟ್ಟಿ ಬೆಳೆದು ಅವರ ಆಚಾರ ವಿಚಾರಗಳು ಬೆಳೆದಂತೆ ಯೇಸು ಸ್ವಾಮಿ ಅವರ ಆಹಾರ ಕ್ರಮದ ಕುರಿತಾಗಿರ್ತಕ್ಕಂಥ ರೀತಿಯಲ್ಲೂ ಸಂದೇಶ ಹೇಳ್ತಾ ಇದ್ದಾನೆ. ಕರ್ತನೊಂದು ಆತ್ಮಿಕ ಸಮೃದ್ಧಿಯನ್ನು ಕೊಡುವುದಕ್ಕಾಗಿ ಬಾಗಿಲು ನಿಂತು ತಟ್ಟುತ್ತಾ ಇದ್ದಾನೆ. ಎಲ್ಲರಿಗಾಗಿ ಆಗಿದೆಯಾ ಆಹಾರವನ್ನು ಸಿದ್ಧ ಮಾಡಿ ಬಾಗಿಲು ತಟ್ಟುತ್ತಾ ಇರುವಂತದ್ದು? ಎಲ್ಲರಿಗಾಗಿಯೂ ಅಲ್ಲ. ದೇವರ ಸಭೆಯಲ್ಲಿ ಉಳಿದಿರತಕ್ಕಂಥವ್ರು ದೇವರ ಶಬ್ದ ಕೇಳಬೇಕೆಂಬ ದೇವರು ಹೇಳ್ತಾನೆ. ದೇವರ ಶಬ್ದವನ್ನು ಕೇಳಿ ಅವರು ಹೊರಗೆ ಬಂದು ದೇವರೊಂದಿಗೆ ಸೇರಿ ಅನ್ಯೋನ್ಯತೆಯನ್ನು ಆಚರಿಸಬೇಕೆಂಬ ದೇವರು ಇಷ್ಟಪಡುತ್ತಾನೆ. ಸ್ವಲ್ಪ ಹುಳಿ ಹಿಟ್ಟು ಎಲ್ಲಾ ಹಿಟ್ಟನ್ನು ಕೂಡ ಹುಳಿ ಮಾಡುತ್ತದೆ. ಆ ಕರ್ತನೊಂದಿಗೆ ಇರತಕ್ಕಂಥ ಉಳಿದ ಜನಾಂಗಗಳು ಬಾಕಿ ಇರುವ ಜನರೊಂದಿಗೆ ಸೇರಿ ನಾಶವಾಗಲಿ ಕರ್ತನ ಇಷ್ಟಪಡುತ್ತಾ ಇಲ್ಲ. ಹಾಗೆ ಮುಂದುವರಿದು ಹೋದರೆ ಅದು ಮಲಿನವಾಗುತ್ತದೆ ಎಂಬುದಾಗಿ ಕರ್ತನಿಗೆ ಗೊತ್ತು. ಅದಲ್ಲೇ ಕರ್ತನ ಹೇಳ್ತಾನೆ, ಯಾರಾದ್ರೂ ನನ್ನ ಶಬ್ದ ಕೇಳಿ ಬಾಗಿಲು ತೆರೆದರೆ ದೇವರ ಶಬ್ದ ಕೇಳಬೇಕೆಂಬ ದೇವರಿಗೆ ಇಷ್ಟಪಡುತ್ತಾ ಇದ್ದಾರೆ. ಕರ್ತನ ಹೇಳ್ತಾ, ನನ್ನ ಕುರಿಗಳು ನನ್ನ ಶಬ್ದ ಕಿವಿಗೊಡುತ್ತದೆ. ಬಹಳ ಪ್ರಾಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕರ್ತನು ಸದಾಕಾಲ ಬಾಗಿಲ ಮುಂದೆ ನಿಂತುಕೊಂಡು ತಟ್ಟುತ್ತಾ ಇರುತ್ತಾನು. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ ಓದುವಾಗ ಕರ್ತನ ಹೇಳ್ತಾನೆ, ನಾನು ಸದಾಕಾಲ ಮುಂದೆ ವಾದಿಸುತ್ತಾ ಇರೋದಿಲ್ಲ. ಕರ್ತನು ಒಂದು ವ್ಯಕ್ತಿಯೊಂದಿಗೆ, ಒಂದು ಕುಟುಂಬದೊಂದಿಗೆ, ಒಂದು ಸಭೆಯೊಂದಿಗೆ ಯಾವಾಗಲೂ ವಾದಿಸುತ್ತಾ ಇರತಕ್ಕಂಥ ಒಬ್ಬನಲ್ಲ. ದೇವರ ಪದ್ಧತಿಯನ್ನು ತಿಳಿದುಕೊಂಡು ದೇವರ ಶಬ್ದಕ್ಕೆ ನಾವು ಕಿವಿಗೊಡಬೇಕಾಗಿರುವಂತದ್ದಾಗಿದೆ. ಬೈಬಲ್ ಸಂಭವಗಳು, ಲೋಕದಲ್ಲಿದ್ದ ಪ್ರವಾದನೆಗಳು ಯೇಸು ಕ್ರಿಸ್ತನ ಕುರಿತಾಗಿ ಕರೆದು ಹೇಳುತ್ತಾ ಇದೆ. ಅನೇಕರು ಸುವಾರ್ತೆ ತಿಳಿದುಕೊಳ್ಳಿಕ್ಕೆ ಇನ್ನೂ ಭೂಮಿಯಲ್ಲಿದ್ದಾರೆ. ನಿತ್ಯ ಜೀವಕ್ಕಾಗಿ ಸಿದ್ಧ ಮಾಡಲ್ಪಟ್ಟಿರ್ತಕ್ಕಂಥ ಅನೇಕರು ಶೈತಾನ ಬಂಧನದಲ್ಲಿದ್ದಾರೆ. ಅವ್ರನ್ನ ದೇವರ ಕಡೆಗೆ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಪರಿಶುದ್ಧಾತ್ಮನ ಮಾಡುತ್ತಾ ಇದ್ದಾನೆ. ಆತ್ಮನು ಕ್ರಿಯೆ ಮಾಡತಕ್ಕಂಥ ದೇವರ ಶಬ್ದ ಕೇಳುವಂತವರ ಮುಖಾಂತರ. ದೇವರ ಮಕ್ಕಳು ದೇವರ ಶಬ್ದವನ್ನು ಕೇಳಿರ್ತಕ್ಕಂಥವ್ರು ಅವರೊಂದಿಗೆ ಹೋಗಿ ದೇವರ ವಾಕ್ಯನ ಹೇಳಬೇಕು. ಆ ಶಬ್ದವನ್ನು ಕೇಳಿ ದೇವಜನರು ಪ್ರತಿಕ್ರಿಯಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಆದ್ರೆ ದೇವರ ಮಕ್ಕಳು ಪ್ರತಿಕ್ರಿಯಿಸದೇ ಇದ್ದರೆ, ದೇವರ ಶಬ್ದ ಕೇಳುವರು ಅನುಸರಿಸಲಿಕ್ಕಾಗಿ ಮನಸ್ಸು ತೋರಿಸದೇ ಇದ್ದರೆ, ದೇವರ ಮಕ್ಕಳೇ, ದೇವರು ನೋಡತಕ್ಕಂಥ ಸಂಸ್ಥೆಯ ದೊಡ್ಡತನ ನೋಡೋದಲ್ಲ, ದೇವರು ನೋಡತಕ್ಕಂಥದ್ದು ಸಂಸ್ಥೆಯ ಜನರ ಗುಂಪನ್ನು ಮಾತ್ರವಲ್ಲ, ದೇವರು ನೋಡುವಂಥದ್ದು ಅನುಸರಿಸಲಿಕ್ಕೆ ಮನಸ್ಸಿರುವ ವ್ಯಕ್ತಿಗಳನ್ನ. ನಾವು ದೇವರ ಆತ್ಮಲ್ಲಿ ಶಬ್ದ ಕೇಳಿ ಹೊರಡದೇ ಇದ್ದರೆ ದೇವರು ತನಗೆ ಇಷ್ಟ ಬಂದವನ್ನು ಉಪಯೋಗಿಸುವಂತ ಕಾಲಗಳಾಗಿದೆ ಇದು. ಇವತ್ತು ಲೋಕದಲ್ಲಿ ಇಟ್ಟಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳನ್ನು ನೋಡುತ್ತೇವೆ. ಸಭೆ ಸಂಘಟನೆಗಳು ದೇವರ ಶಬ್ದವನ್ನು ಕೇಳಿ ಹೊರಡಬೇಕೆಂಬ ದೇವರು ಇಷ್ಟಪಡುತ್ತಾನೆ. ದೇವರ ವಾಕ್ಯ ಹೇಳುವುದು ನಾವು ಲೋಕಕ್ಕೆ ಉಪ್ಪಾಗಿದ್ದೀವಿ ಎಂಬುದಾಗಿ. ಆದರೆ ಉಪ್ಪು ಪ್ಯಾಕೆಟ್ ಅಲ್ಲಿ ಇರುವ ತನಕ ಅದು ಪ್ರಯೋಜನವಾಗುವುದಿಲ್ಲ. ಉಪ್ಪು ಪ್ರಯೋಜನ ಪಡಬೇಕಾದ್ರೆ ಅದು ಹೊರಗೆ ಬರಬೇಕಾಗಿದೆ. ಆಗ ಇಳಿದು ಬರುವಾಗಲೇ ದೇವರ ಮಹಿಮೆ ಪ್ರಕಟವಾಗುವಂಥದ್ದು. ದೇವರ ಶಬ್ದವನ್ನು ಕೇಳಿ ನಾವು ಹೊರಡದೇ ಇದ್ದರೆ ದೇವರು ತನಗೆ ಇಷ್ಟ ಬಂದನ್ನು ಉಪಯೋಗಿಸುವಂತ ಸಮಯ ಇದು. ಕರ್ತನು ಸಭೆ ಸಂಸ್ಥೆಗಳನ್ನೆಲ್ಲ ನೋಡತಕ್ಕಂಥದ್ದು, ಸಭಾ ಸಂಘಟನೆಯ ಜನರ ಲೆಕ್ಕವನ್ನು ನೋಡುತ್ತಾ ಇಲ್ಲ, ಅನುಸರಿಸಲಿಕ್ಕೆ ಇಷ್ಟವಿರತಕ್ಕಂಥ ವ್ಯಕ್ತಿಗಳನ್ನ. ಹೆಚ್ಚು ಸಮಯ ದಾಟಿ ಹೋಗುವುದಿಲ್ಲ, ಅದಕ್ಕಿಂತ ಮುಂಚೆ ತುತ್ತೂರಿ ಶಬ್ದ ಕೇಳುತ್ತದೆ. ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ. ಅಪೊಸ್ತಲನಾದ ಪೌಲ್ ರೋಮ ಪತ್ರಿಕೆ 15ನೇ ವಾಕ್ಯದಲ್ಲಿ ಹೇಳುತ್ತದೆ, ಯಾಕೆಂದ್ರೆ ಇಸ್ರಾಯೇಲನ್ನು ತಳ್ಳುವವರು ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತೆ ಆಗುವುದಿಲ್ಲವೇ?
ಲೋಕವೆಲ್ಲ ಚದರಿ ಹೋಗಿರ್ತಕ್ಕಂಥ ಯಹೂದ ಜನ ಒಂದು ರಾಜ್ಯವಾಗಿ ಬದಲಾಗಿದ್ದಾರೆ. ಇವತ್ತು ಅವರು ಸಕಲ ರಾಜ್ಯಗಳಲ್ಲಿ ನಿರ್ಭಯವಾಗಿ ವಾಸ ಮಾಡುತ್ತಾ ಇದ್ದಾರೆ. ದೇವರ ಮಕ್ಕಳೇ, ಪ್ರವಾದನೆಗಳೆಲ್ಲ ಒಟ್ಟುಗೂಡುತ್ತಕ್ಕಂಥ ಒಂದು ಕಾಲಗಳಾಗಿದೆ. ಇದು ಅಂತ್ಯ ಕಾಲಗಳಾಗಿದೆ. ನಾವು ಬಂದಿದ್ದಕ್ಕಂಥದ್ದು ದೇವರ ಮಹಿಮೆಗಾಗಿ ನೆಲೆಗೊಳ್ಳೋಣ. ಆ ಕಡೆಯ ತುತ್ತೂರಿಯ ಶಬ್ದ ಈ ತಲೆಮಾರಿನಲ್ಲಿ ಕೇಳುತ್ತದೆ. ಪ್ರಾದೇಶಿಕವಾದ ಸಭಾ ಸಂಘಟನೆಗಳಿಗೆ ಪ್ರಾಧಾನ್ಯತೆ ಕೊಡದೆ ಆ ಸಭೆಯು ಯೇಸು ಕ್ರಿಸ್ತನ ಶರೀರವಾಗಿದೆ ಎನ್ನುತ್ತಕ್ಕಂಥದ್ದನ್ನ ಪ್ರತಿಯೊಂದು ವ್ಯಕ್ತಿಗಳು ಅದನ್ನ ಗಮನ ಹರಿಸಿಕೊಂಡು ನೋಡಬೇಕಾದ ವಿಷಯವಾಗಿದೆ. ಅದಕ್ಕಾಗಿ ನಾವು ನೆಲೆಗೊಳ್ಳೋಣ. ನಮ್ಮ ಹೆಸರು ಕೂಗತಕ್ಕಂಥ ದಿವಸ ಬರ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ.